ಘಟದ ಹಚ್ಚಿದ ಆಕಾಶ್ನ ಫೇವ್ರೆಟ್. ಸೊ ಗಾಯ್ಸ್, ಇದೊಂದು ಚಾಲೆಂಜ್, ಅವನಿಗೆ ಚಾಲೆಂಜ್ ಹಾಕಿದ್ದೇನೆ. ಸೊ ನಿಮ್ಮೆಲ್ಲರ ಸಪೋರ್ಟಿಂದಾಗಿ ನಾನು ಮೇಲೆ ಬರಬೇಕು. ವಿಜಯ್ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ ತಣ್ಣೀರ್ ಬಾವಿ ಸೆಕೆಂಡ್ ಬೀಚ್ಗೆ. ಅದಿನಿ ನಮ್ಮೂರ್ದ ನಮ್ಮೆಮ್ಮೆ ಸರಿ. ಅಂಜಲಿ ಕರೀತಿದ್ದಾರೆ. ಅಂಜಲಿ ಯಾರ? ಆಕಾಶ್ ಲವರ. ಮೊದಲ ನಮಸ್ಕಾರ ಬಂದಲ್ಲ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶು ಚಾನಲ್. ಸೊ ಬಂದಲ್ಲ, ಇವತ್ತು ನಾವು ಹೋಗ್ತಾ ಇದ್ದೇವೆ ಆ ಬೀಚಸ್ ಬಗ್ಗೆ. ದಂಡರಾಜ್ ಇವಾಗ ಏನು ಮಾಡ್ತಿದ್ದಾನೆ, ಕಾಲ್ ಹಾಕಿ ಅಂತ ಅಷ್ಟೇ. ಸೊ ಕಾಲ್ ಮಾಡಿ ಬೈತಿದ್ದಾನೆ ನಮ್ಮ ದಂಡರಾಜ್, ಎಲ್ಲಿ ಹೋಗುದು ಮಾರೆ, ಬನ್ನಿ ಹೋಗುವ ತೋರಿಸ್ತೇನೆ. ಗಾಯ್ಸ್, ದಂಡರಾಜ್ ಹೇಳ್ತಿದ್ದಾನೆ ನನಗೆ ಮದುವೆ ಉಂಟಾ ಅಂತ. ಸೊ ಇವನ್ ನೋಡಿ ಅಂತೆ ಬಂಗಾರ ಎಲ್ಲ ಆಗಿ ಬಂದಿದ್ದಾರೆ ನನಗೆ ಹೇಳ್ತಿದ್ದಾನೆ. ಓಪನ್ ಮಾಡ, ನಮ್ಮದು ಸೂಪ್ರದಲ್ಲಿ ಪೆಟ್ರೋಲ್ ಇದೆಯಂತ ನೋಡುವ. ವಾ ಇದು ನೋಡುವ, ಸಾಕಾ ಇದು ಪೆಟ್ರೋಲ್ ತಣ್ಣೀರ್ ಬಾವಿ ಬೀಚ್ ಹೋಗಿ ಬರಲಿಕ್ಕೆ? ಮೆಕ್ಯಾನಿಕ್ ನೋಡ್ತಿದ್ದಾರೆ ನೋಡಿ, ಅವನ ಹತ್ರ ಕೇಳ್ಬೇಕು ಇವಾಗ. ಗಾಡಿ ನಂದು ಗಮ್ಮತ್ ಸಾಕತ್ತೆ. ಹಾಗೆ ಧೈರ್ಯಕ್ಕೆ ಗಾಡಿ ಇದ್ದಾನೆ ಅಲ್ಲ ಮಾರೆ, ಆದಿ ಪೆಟ್ರೋಲ್ ತರ್ತಾನೆ. ಮುಖ ನೋಡಿ ಮಾರೆ, ಇವನ್ನದು ಬಂಗಾರ ನೋಡಿ, ಎಲ್ಲ ಅಮೀರೇ ಬಾಯ್, ನಾನು ಮಾತ್ರ ಗರೀಬು ನೋಡಿ. ಸ್ಟೀಲ್ ಇದೆ ಹಾಗೆ ಬಂದಿದ್ದು. ಹೆಲ್ಮೆಟ್ ತರಲಿಲ್ಲ ಮಾರ್ರೆ. ನಿಲ್ಲ ಮಾರ, ನಂದು ಗಾಡಿಯಲ್ಲಿ ಯಾರ ಗೈಸ್ ಬೈತಿದ್ದಾನೆ ನೋಡಿ. ಸೊ ಗೈಸ್, ಈ ಗಾಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಅವನು ಇವಾಗ ಏನು ಬರ್ತಿಲ್ಲ ಇವಾಗ. ಸೊ ನಾನು ಒಂದೊಳ್ಳೆ ಯೂಟ್ಯೂಬರ್ ಆದಮೇಲೆ ಡಿಫೆಂಡರ್ ತಗೊಳ್ತೇನೆ ಗೈಸ್. ಅವಾಗ ನೋಡು, ಗ್ಯಾರಂಟಿ ನಾನು ಡಿಫೆಂಡರ್ ತಗೊಳ್ತೇನೆ ಯೂಟ್ಯೂಬರ್ ಆಗಿ. ಸೊ ಅವಾಗ ನೋಡಿ ಇಂಥ ಗಾಡಿನಿ. ಸೊ ಗೈಸ್, ಬೇಜಾರು ಬೇಡ, ಡಿಫೆಂಡರ್ ತೆಗೆದು ಅವಾಗ ಬರ್ತಾನೆ ನನ್ನ ಗಾಡಿಯಲ್ಲಿ, ಅವ್ರಿಗೆ ಗ್ಯಾರಂಟಿ ಬರ್ತಾನೆ. ಸೊ ಗಾಯ್ಸ್, ಇದೊಂದು ಚಾಲೆಂಜ್, ಅವನಿಗೆ ಚಾಲೆಂಜ್ ಹಾಕಿದ್ದೇನೆ. ಸೊ ನಿಮ್ಮೆಲ್ಲರ ಸಪೋರ್ಟಿಂದಾಗಿ ನಾನು ಮೇಲೆ ಬರಬೇಕು. ಜಗನ್ನ, ಕಂಗ್ರ್ಯಾಚುಲೇಷನ್ ಮಾಜಿ ಆಟಗಾರ ಇವರು. ಮೊಮೆಂಟು ನೋಡಿ, ಸಂಡೇ ಬರಲಿಕ್ಕಿಲ್ಲ, ಪ್ರತಿ ಮ್ಯಾಚಲ್ಲಿ ಭಾಗವಹಿಸ್ತಾರೆ ಅವರು. ನಿನ್ನೆ ನಡೆದಂಥ ಒಂದು ನಮ್ಮ ಊರಿದು ಮ್ಯಾಚಲ್ಲಿ ವಿನ್ನರ್ಸ್ ಅವರು. ಎಲ್ಲಿ ಒಂದು ಮುಖ ನೋಡಿ ಮಾರ್ರೆ, ಎಂತಕ್ಕೆ ಅಲ್ಲಿ ನಮ್ಗೆ ಎಷ್ಟು 3 ಕಿಲೋಮೀಟರ್ ಇರುವುದು ಅಷ್ಟೇ, 3 ಕಿಲೋಮೀಟರ್ ಇರುವುದು. ಅಬ್ಬಾ, ನಮ್ಮದು ಆಕಾಶ್ ಬರಲಿಕ್ಕೆ ಸ್ವಲ್ಪ ಲೇಟ್ ಇದೆ, ಆಕಾಶ್ನಿಗೆ ಕಾಯ್ತಾ ಇದ್ದೇವೆ. ಗೋಮಾತಾ. ಸೊ ಗಾಯ್ಸ್, ನನ್ನ ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಅವರು ಎದುರ್ತಾ ಇದ್ದಾರೆ. ಗ್ಯಾರಂಟಿ ಒಂದು ದಿನ ಒಂದು ಜೋರ್ದು ಯೂಟ್ಯೂಬರ್ ಆಗಿ ಒಂದು ಡಿಫೆಂಡರ್ ತಗೊಳ್ಳಿಲ್ಲ ಆದರೆ ಹೇಳಿ, ಡ್ರೀಮ್ ಕಾರ್ ಅದು ನಂದು ಡಿಫೆಂಡರ್. ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಸೊ ಡಿಫೆಂಡರ್ ಅಲ್ಲ, ಒಂದು ಏನದು ನಂದು ಫೇವ್ರೆಟ್ ಗಾಡಿ ಇನೋವೋ ಟೊಯೋಟಾ ಇನೋವೋ ಗಾಡಿ ನಂದು ಫೇವ್ರೆಟ್ ಗಾಡಿ ಅದು. ಇನೋವೋ ಮತ್ತು ಮಹೇಂದ್ರ ಮತ್ತು ಟಾಟಾ 3 ಕಂಪನಿದು ಯಾವುದಾದ್ರೂ ಒಂದು ಕಂಪನಿದು ಕಾರ್ ತೆಗ್ತೇನೆ. ಚಾಲೆಂಜ್ ಅದು ಮಗಳಿಗೆ. ಸೊ ಗಾಯ್ಸ್, ಇವಾಗ ಆಕಾಶ್ ಕೂಡ ನಂದು ಗಾಡಿಯಲ್ಲಿ ಬರ್ತಿಲ್ಲ ಹೇಳ್ತಿತ್ತು. ಸೊ ಪಟ್ಟಲ್ಲಿ ದಡು ಬರ್ತಾರೆ ನಂದು ಗಾಡಿಯಲ್ಲಿ. ಸೊ ಗಾಯ್ಸ್, ಆಕಾಶೇ ನಂದು ಲಾಗ್ ನೋಡು ಆಯ್ತಾ, ಲಾಗ್ ನೋಡು, ನಿಮಗೆ ಕಲಿಸ್ತೇನೆ. ಸೊ ಗಾಯ್ಸ್ ಬನ್ನಿ, ಎಲ್ಲರಿಗೂ ಒಂದು ಕಾಲ ಬರ್ತದೆ ಅವಾಗ ನೋಡುವ. ಅದನ್ನು ಬೇಜಾರು ಮಾಡ್ಕೊಳ್ಬೇಡ, ನಾವು ಕಾರ್ ತಗೊಂಡ ಮೇಲೆ ಒಟ್ಟಿಗೆ ಹೋಗುವ. ಇವಾಗ ನಾವು ನಿನಗೆ ಮಾತ್ರ ಗ್ಯಾರಂಟಿ ಆಕಾಶೇ, ಮಾಡು. ಸೊ ನಮ್ಮ ಸೂಪ್ರನ ಅಲ್ಲಿ ಪಾರ್ಕಿಂಗ್ ಮಾಡಿ ನಾವು ಇವಾಗ ಬೀಚ್ ಆಚೆ ಹೋಗ್ತಾ ಇದ್ದೇವೆ. ತಣ್ಣೀರ್ ಬಾವಿ ಸೆಕೆಂಡ್ ಬೀಚ್ ಹೇಳ್ತೇವೆ, ನಮ್ಮ ಲೋಕಲ್ ಅವರು. ಇದು ತಣ್ಣೀರ್ ಬಾವಿ ಸೆಕೆಂಡ್ ಬೀಚ್. ಫಸ್ಟ್ ಬೀಚ್ ಯಾವುದಕ್ಕೆ ಹೇಳುವುದಂದರೆ ತಣ್ಣೀರ್ ಬಾವಿ, ಅದು ಕಪಲ್ಸ್ಗೆಲ್ಲ ತಾಣ ಹೇಳ್ತೇವೆ, ಅದಕ್ಕೆ ಫಸ್ಟ್ ಬೀಚ್ ಹೇಳ್ತೀವಿ ನಾವು ಲೋಕಲ್ ಅವರು. ಮತ್ತು ಬೇರೆಯವರು ಒಂದೊಂದು ಹೆಸರು ಇರ್ತಾರೆ. ಸೊ ವಿಜಯ್ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ ತಣ್ಣೀರ್ ಬಾವಿ ಸೆಕೆಂಡ್ ಬೀಚ್ಗೆ. ಅದು ನಿನ್ನ ಫ್ರೆಂಡ್ ಗಾಡಿ ತಾಂಡ್ರಿ. ಸೊ ನಿನ್ನೆ ಕೈಲಾಸ್ ಸರ್ ಅವರು ಬಂದಿದ್ರು, ಎಂಥ ಸಾಂಗ್ ಮಾರೆ, ಕ್ರೌಡಿ ಅಂತ ಅಲ್ಲ ಅದನ್ನು. ಸೊ ನಮಗೆ ಬರಲಿಕ್ಕೆ ಆಗಲಿಲ್ಲ, ನಿನ್ನೆ ಸ್ವಲ್ಪ ಕೆಲಸ ಇತ್ತು. ಘಟದ ಹಚ್ಚಿದ ಆಕಾಶ್ನ ಫೇವ್ರೆಟ್ ಸಾಂಗ್ ಅದು, ಘಟದ ಹಚ್ಚಿದ. ಸೊ ಗಾಯ್ಸ್, ಎಂಟ್ರೆನ್ಸ್ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ. ಕರಾವಳಿ ಉತ್ಸವ ಮ್ಯೂಸಿಕ್ ಫೆಸ್ಟ್, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕರಾವಳಿ ಉತ್ಸವ ಅಂತ ಒಂದು ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ನೋಡಿ.
ಧನು ಹೇಳ್ತಿದ್ದಾರೆ ನೋಡಿ ಗೈಸ್, ವಿಜಯ್ ಪ್ರಕಾಶ್ ಸರ್ ಕಾಣ್ತಾರೆ ಅಂತ. ಅದಕ್ಕೆ ನಾನು ಹೇಳ್ದೆ ಟಿವಿಯಲ್ಲಿದೆ ನೋಡಿ ಅಂತ. ಅಲ್ಲ, ನಿನ್ನಂಥವ್ರಿಗೆ ಹಾಕುದು ಅದು ಟಿವಿ ಎಲ್ಲ, ಉದ್ದ ಇಲ್ಲಲ್ಲ, ಅದಕ್ಕೆ ನಿನ್ನಂಥವ್ರಿಗೆಲ್ಲ ಹಾಕುದು ಅದು ಟಿವಿ. ಇದು ನಮಗೆ ಕಾಣ್ಲಿಕ್ಕಿಲ್ಲ ಮಾರೆ ವಿಜಯ್ ಪ್ರಕಾಶ್ ಸರ್, ನಾವು ಇದು ಡಿಸ್ಪ್ಲೇಲ್ಲೇ ನೋಡ್ಬೇಕು. ಅಂಜಲಿ ಕರೀತಿದ್ದಾರೆ. ಅಂಜಲಿ ಯಾರ? ಆಕಾಶ್ ಲವರ? ಆಕಾಶ್, ನಾನು ಪುಂಡಿಯಲ್ಲಿದ್ದಾನೆ. ಫಸ್ಟ್ ಟೈಮ್ ಮಾರೆ ಅವರ ವಾಯ್ಸ್ ಈ ಥರ ಕೇಳೋದು. ಇಲ್ಲಾದ್ರೆ ಸರಿಗಮಪದಲ್ಲಿ ಕೇಳ್ತಿದ್ದೆ. ಹೆಂಗಾರ ಸಿರಿಯೇ? ಓಕೆ, ನಾನು ಒಂದೊಂದೇ ಹೆಸರು ಹೇಳ್ತೀನಿ, ಕೈ ಎತ್ತಿಸು, ನನಗೆ ಗೊತ್ತಾಗುತ್ತೆ. ಓಕೆ, ಎಷ್ಟು ಜನ ವೋಟ್ ಮಾಡ್ತೀರಾ? ಬೊಂಬೆ ಹೇಳುತ್ತಾ ಇದ್ದೆ. ಬೇಡ ಬೇಡ ಬೇಡ, ಆಡಿ ನೆಕ್ಸ್ಟ್ ಆಡಿ. ಸಿಂಗಾರ ಸಿರಿಯೇ ನಮ್ಮೂರ್ದ ನಮ್ಮೆಮ್ಮೆ. ಸರಿ, ಐ ಡು ಸಿಂಗಾರ ಸಿರಿಯೇ ಫಸ್ಟ್. ಡೋಂಟ್ ಲಾಫ್. ಬೊಂಬೆ ಹೇಳುತ್ತಾ ಇದ್ದೆ. ಫೈನಲಿ ವೋಟ್ ವಿನ್, ನಮ್ಮ ರಿಷಬ್ ಶೆಟ್ಟಿ ಅವರದ್ದು ವೋಟ್ ವಿನ್. ನಾನು ನೀವೇ ಇತ್ತೀಚಿನ ದಿನಗಳಲ್ಲಿ ಬಂದಂತ ಇನ್ನೊಂದು ಫ್ಯಾಂಟಾಸ್ಟಿಕ್ ಸಾಂಗ್, ನಮ್ಮ ರಿಷಬ್ ಅವರೇ ನಟಿಸಿದಂತಹ ಚಿತ್ರ ಕಾಂತಾರ. ಕಾಂತಾರ ಚಾಪ್ಟರ್ 1 ಅಲ್ಲಿ ಕೂಡ ನಾನು ಹಾಡಿದ್ದೆ. ಒಂದೆರಡು ಸಾಲ ನಿಮಗೋಸ್ಕರ ಹಾಡ್ತೇನೆ. ಎಲ್ಲ ಪೂರ್ತಿ ಹಾಡಿ. ಸರ್ ಕಾಣಲ್ಲ ಮಾರ, ರಿಷಬ್ ಸರ್ ಕಾಣಲ್ಲ. ಎಲ್ಲಿ? ನನ್ಗೇನೆ ಕಾಣಲ್ಲ. ಇನ್ನು ಆಕಾಶ್ ಕಾಣ್ತದ? ರಿಷಬ್ ಸರ್ ಕಾಣ್ತದ? ರಿಷಬ್ ಅಲ್ಲ ಅವ್ರೆ, ಪ್ರಕಾಶ್ ಸರ್. ಚಂದಿಲ್ಲ ಅದು. ವೆಲ್ಕಮ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಮಗನಿಲ್ಲ ಜ್ಯೋತಿ ಶೆಟ್ಟಿ ಅವರು ಕೂಡ ಇದ್ದಾರೆ. ನಮನ್ ದಾಲ ತೋಜಿನ ಅಲ್ಬಾರ್ದು, ದಾಲ ತೋಜಿನ. ಹೊಸ ಬೆಳಕೊಂದು ಬಸಿಲಿಗೆ ಬಂದು ಮಳೆಯ ಸೊ ಗಾಯ್ಸ್, ನಾವಿವಾಗ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದ್ದೀವಿ ಅಂತ ನೋಡಿ. ಆಕಾಶ್ ಟೇಸ್ಟ್ ನೋಡ್ತಿದ್ದಾನೆ, ಚಂದ ಉಂಟಂತೆ. ಮ್ಯಾಂಗೋ ಫ್ಲೇವರ್. ಧನರಾಜ್ ಟೇಸ್ಟ್ ಮಾಡ್ತಿದ್ದಾನೆ. ಎಂತ ಮಾರ ನಿನ್ನ ನೀನು ಕೊಡೋದು, ಎಂತ ಮುಜುಗರ ಯಾಕೆ ಆಕಾಶ್? ಸೊ ಗಾಯ್ಸ್, ಇಷ್ಟು ದೊಡ್ಡ ಫೆಸ್ಟಿವಲ್ ಮಾಡಿದ್ದಾರೆ ಸಿಂಗಿಂಗ್ ಅಂತ. ಕೂಲ್ ಡೌನ್ ಪಾಪ ಅವ್ರು ನೋಡ್ಲಿಲ್ಲ. ನೀನು ಒಬ್ಬೆಲ್ಲ ರೇಷ್ ಆಗಬೇಡ, ನಿಂದು ಬಾಡಿ ಬಿಲ್ಡರ್ ಎಲ್ಲರಿಗೆ ಗೊತ್ತು. ಕೂಲ್ ತಾಳ್ಮೆ ಉಳ್ಳ ವ್ಯಕ್ತಿನಿಗೆ ಒಂದು ದೇಶನೇ ಗೆಲ್ಬಹುದು ಅಂತ ಒಂದು ಗಾದೆ ಇದೆ. ಸೊ ಒಂದು ತಪ್ಪನ್ನು ಒಪ್ಕೋಬೇಕಾಯ್ತಾ? ನಿಂದು ತಪ್ಪಲ್ಲ, ಏನಾದರೂ ಚೊರೆ ಮಾತಾಡಿದ್ರೆ ಮಾತ್ರ. ಸೊ ಗಾಯ್ಸ್, ನಾನೇನು ಹೇಳ್ತಿದ್ದೆ ಅಂದರೆ, ಇಷ್ಟು ದೊಡ್ಡ ಫೆಸ್ಟಿವಲ್ ಮಾಡಿದ್ದಾರೆ, ನೆಟ್ವರ್ಕ್ ಜಾಮ್ ಮಾಡಿ ಇಟ್ಟಿದ್ದಾರೆ ನಮ್ಗೆ ಇಲ್ಲಿ ಫುಡ್ಗೆಲ್ಲ. ಹೌದಾ? ನಾನು ಇದಕ್ಕೆ ಜಾಮರ್ ಹಾಕಿದ್ರೆ ಇಲ್ಲಿ ಮತ್ತೆ ಅಂಗಡಿ ಹಾಕಿದವರೆಲ್ಲ ಏನು ಮಾಡೋದು ಪಾಪ. ಕೆಲವರು ಅಷ್ಟಿಷ್ಟು ಹಣ ಕೊಟ್ಟೆಲ್ಲ ಇವರು ಟೆಂಡರ್ ತಗೊಳ್ತಾರೆ ಒಂದು ದಿನಕ್ಕೆ. ಹೇಗಿದೆ ಟೇಸ್ಟ್? ಮೊನ್ನೆ ಕೊಡೋದು ಹೇಗಿದೆ? Your blessings, and this is the last song, but it's about you. It's called Jai Ho. Are you ready? Let's go. Jai Ho.
शामियाने के तले या गजरी वाले नीले आसमान के तले जय हो जय हो आजा आजा दिल में शामियाने ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.